ನಮಸ್ಕಾರ ವೀಕ್ಷಕರೇ, ಕುತೂಹಲ ವೇದಿಕೆಗೆ ಸ್ವಾಗತ. ಇಂದು ನಾವು ಹರಿಹರ ಸುತ ಅಯ್ಯಪ್ಪ ಸ್ವಾಮಿಯ ಪೌರಾಣಿಕ ಕಥೆಯನ್ನು ತಿಳಿದುಕೊಳ್ಳೋಣ. ಒಂದು ಕಾಲದಲ್ಲಿ ಭೂಲೋಕ ಮತ್ತು ದೇವಲೋಕ ಎರಡು ಅಶಾಂತಿಯಲ್ಲಿ ಮುಳುಗಿದ್ದವು. ದುಷ್ಟ ಶಕ್ತಿಗಳು ಜನರನ್ನು ಕಾಡುತ್ತಿದ್ದವು. ಈ ಅಶಾಂತಿಗೆ ಕಾರಣವಾದವಳು ಮಹಿಷಾಸುರನ ಸಹೋದರಿ ಮಹಿಷಿ. ಮಹಿಷಿ ತನ್ನ ಸಹೋದರ ಮಹಿಷಾಸುರನ ಮರಣದ ನಂತರ ತೀವ್ರ ತಪಸ್ಸು ಮಾಡಿ ಬ್ರಹ್ಮನನ್ನು ಪ್ರಸನ್ನಗೊಳಿಸಿದಳು. ಹಾಗೂ ಅವಳು ಬ್ರಹ್ಮನಿಂದ ಹೀಗೆ ವರ ಪಡೆಯುತ್ತಾಳೆ: ನನ್ನನ್ನು ಸಂಹರಿಸಬಲ್ಲವನು ಶಿವನಿಗೂ ವಿಷ್ಣುವಿಗೂ ಹುಟ್ಟಿದ ಮಗನಾಗಿರಬೇಕು. ಹಾಗೂ ಈ ವರದಿಂದ ಮಹಿಷಿಗೆ ಅಹಂಕಾರ ಮತ್ತು ಕ್ರೂರತೆ ಹೆಚ್ಚಾಯಿತು. ಅವಳು ತಿಳಿದಳು, ಶಿವ ಮತ್ತು ವಿಷ್ಣು ಇಬ್ಬರು ಪುರುಷರು, ಅವರಿಂದ ಮಗ ಹುಟ್ಟುವುದು ಅಸಾಧ್ಯ ಎಂದು ತಿಳಿದು ದೇವತೆಗಳ ಮೇಲೆ ದಾಳಿ ಆರಂಭಿಸ್ತಾಳೆ. ಹಾಗೂ ಮಹಿಷಿಯ ಕ್ರೌರ್ಯದಿಂದ ದೇವತೆಗಳು ಭಯಭೀತರಾದರು. ಅವರು ಶಿವ ಮತ್ತು ವಿಷ್ಣುವಿನ ಬಳಿ ಹೋಗಿ ಲೋಕವನ್ನು ರಕ್ಷಿಸುವಂತೆ ಬೇಡಿಕೊಂಡರು. ಅವರ ಬೇಡಿಕೆಯನ್ನು ಕೇಳಿ ವಿಷ್ಣು ಹೀಗೆ ಹೇಳ್ತಾರೆ: ಲೋಕ ರಕ್ಷಣೆಗೆ ನಾನು ವಿಶಿಷ್ಟ ರೂಪವನ್ನು ಧರಿಸಬೇಕಾಗುತ್ತದೆ. ನಂತರ ವಿಷ್ಣು ಮೋಹಿನಿ ರೂಪವನ್ನು ಧರಿಸಿದನು. ಈ ರೂಪ ಸೌಂದರ್ಯ ಮಾತ್ರವಲ್ಲ, ಮಹಾದೈವಿಕ ಶಕ್ತಿಯ ಪ್ರತೀಕವಾಗಿತ್ತು. ಹಾಗೂ ಶಿವ ಮತ್ತು ಮೋಹಿನಿಯ ಶಕ್ತಿಗಳಿಂದ ಒಂದು ಮಹಾಶಕ್ತಿ ಹುಟ್ಟಿತು. ಹಾಗೂ ಆ ಶಕ್ತಿಯೇ ಮುಂದೆ ಹರಿಹರ ಸುತ ಆಗಿ ಭೂಲೋಕಕ್ಕೆ ಬರಬೇಕಾಯಿತು. ಮುಂದೆ ಕೇರಳದ ಪಂಡಲಂ ರಾಜ್ಯದ ಸಮೀಪದ ಅರಣ್ಯದಲ್ಲಿ ಒಂದು ಶಿಶುವನ್ನು ಭೂಲೋಕಕ್ಕೆ ಇಳಿಸಲಾಯಿತು. ಒಂದು ದಿನ ಪಂಡಲಂ ರಾಜ ರಾಜಶೇಖರ ಬೇಟೆಗೆ ಹೋಗಿದ್ದಾಗ ಶಿಶುವಿನ ಅಳುವು ಶಬ್ದ ಕೇಳಿಸಿತು. ಒಂದು ಮರದ ಕೆಳಗೆ ಅಪೂರ್ವ ತೇಜಸ್ಸುಳ್ಳ ಶಿಶು, ಅವನ ಕತ್ತಿನಲ್ಲಿ ಚಿನ್ನದ ಮಣಿ ಇತ್ತು. ರಾಜ ರಾಜಶೇಖರ್ ಆ ಮಗುವನ್ನು ನೋಡಿ ಸಂತೋಷಪಟ್ಟನು. ಮಕ್ಕಳಿಲ್ಲದ ಕಾರಣ ರಾಜ ರಾಜಶೇಖರ್ ಮತ್ತು ಅವನ ಹೆಂಡತಿ ಆ ಮಗುವನ್ನು ದತ್ತು ಪಡೆದುಕೊಂಡರು. ಹಾಗೂ ಅವನ ಕತ್ತಿನಲ್ಲಿ ಚಿನ್ನದ ಮಣಿ ಇದ್ದ ಕಾರಣ ಅವನಿಗೆ ಮಣಿಕಂಠನ್ ಎಂದು ಹೆಸರು ಇಟ್ಟರು. ಮಣಿಕಂಠನ್ ಬಾಲ್ಯದಿಂದಲೇ ಉತ್ತಮ ಗುಣಗಳನ್ನು ಹೊಂದಿದ್ದನು. ಅವನಲ್ಲಿ ಶಾಂತಿ, ಧೈರ್ಯ, ದಯೆ ಮತ್ತು ಧರ್ಮಭಾವ ಸ್ಪಷ್ಟವಾಗಿತ್ತು. ಮಣಿಕಂಠನ್ ಯೌವನಕ್ಕೆ ಕಾಲಿಟ್ಟಾಗ ಅವನ ಜೀವನದ ಮಹತ್ವದ ಕ್ಷಣ ಸಮೀಪಿಸಿತು. ಲೋಕವನ್ನು ಕಾಡುತ್ತಿದ್ದ ಮಹಿಷಿಯನ್ನು ಸಂಹರಿಸುವುದೇ ಅವನ ದೈವಿಕ ಕರ್ತವ್ಯವಾಗಿತ್ತು. ಮಹಿಷಿಯ ಅಧರ್ಮ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿತ್ತು. ಹಾಗೂ ಇದನ್ನು ನಾಶ ಮಾಡಲು ಮಣಿಕಂಠನ್ ಮುಂದೆ ಬರಬೇಕಾಗಿತ್ತು. ಆದರೆ ಇದಕ್ಕೂ ಮುನ್ನ ಪಂಡಲಂ ಅರಮನೆಯಲ್ಲಿ ಕೆಲವು ಕುತಂತ್ರಗಳು ನಡೆಯುತ್ತಿದ್ದವು. ಕೆಲವರ ಮಾತಿಗೆ ಒಳಗಾದ ರಾಣಿ ಅಚಾನಕ್ ಅಸ್ವಸ್ಥಳಂತೆ ನಟಿಸಿದಳು. ಅವಳ ಜೊತೆ ಕೆಲವರು ಸೇರಿಕೊಂಡು ರಾಜನಿಗೆ ಹೀಗೆ ಹೇಳುತ್ತಾರೆ: ಅವಳ ಕಾಯಿಲೆ ಗುಣವಾಗಬೇಕಾದರೆ ಅರಣ್ಯದಲ್ಲಿರುವ ಹುಲಿಯ ಹಾಲು ಬೇಕು ಎಂದು. ಇದೆಲ್ಲ ಮಣಿಕಂಠನನ್ನು ದೂರ ಕಳಿಸಲು ಒಂದು ಪ್ರಯತ್ನವಾಗಿತ್ತು. ಆದರೆ ಮಣಿಕಂಠನ್ ತಾನು ಮಾಡಬೇಕಾದ ಕೆಲಸವನ್ನು ತಿಳಿದಿದ್ದನು. ಅವನು ಶಾಂತವಾಗಿ ಹೇಳಿದನು: ತಾಯಿಯ ಆರೋಗ್ಯಕ್ಕಾಗಿ ನಾನು ಅರಣ್ಯಕ್ಕೆ ಹೋಗುತ್ತೇನೆ. ಇದನ್ನು ಕೇಳಿದ ರಾಜ ರಾಜಶೇಖರ್ ಭಯಗೊಂಡರು. ಹಾಗೂ ಮಣಿಕಂಠನನ್ನು ತಡೆಯಲು ಪ್ರಯತ್ನಿಸಿದರು. ಆದರೆ ಮಣಿಕಂಠನ್ ಮಾತ್ರ ತುಂಬಾ ದೃಢವಾಗಿ ನಿಂತಿದ್ದ. ನಂತರ ಮಣಿಕಂಠನ್ ಅರಣ್ಯಕ್ಕೆ ಹೋದನು. ಅಲ್ಲಿ ಅವನು ಮಹಿಷಿಯನ್ನು ಎದುರಿಸಬೇಕಾಯಿತು. ಅದು ಸಾಮಾನ್ಯ ಯುದ್ಧವಾಗಿರಲಿಲ್ಲ. ಇದು ಧರ್ಮ ಮತ್ತು ಅಧರ್ಮದ ನಡುವಿನ ಯುದ್ಧವಾಗಿತ್ತು. ದೀರ್ಘ ಹೋರಾಟದ ನಂತರ
ಮಣಿಕಂಠನ್ ಮಹಿಷಿಯನ್ನು ಸಂಹರಿಸಿದನು. ಮಹಿಷಿಯ ಸಂಹಾರದ ನಂತರ ದೇವತೆಗಳ ರಾಜ ಇಂದ್ರನು ಹುಲಿಯ ರೂಪದಲ್ಲಿ ಬಂದನು. ಹಾಗೂ ಮಣಿಕಂಠನ್ ಆ ಹುಲಿಯ ಮೇಲೆ ಕುಳಿತು ಹುಲಿಗಳ ಗುಂಪಿನೊಂದಿಗೆ ಪಂಡಲಂ ರಾಜ್ಯಕ್ಕೆ ಮರಳಿದನು. ಈ ಅದ್ಭುತ ದೃಶ್ಯವನ್ನು ಕಂಡು ರಾಜ, ರಾಣಿ ಮತ್ತು ಪ್ರಜೆಗಳು ಆಶ್ಚರ್ಯಗೊಂಡರು. ಹಾಗೂ ಆ ಕ್ಷಣದಲ್ಲೇ ಮಣಿಕಂಠನ್ ಸಾಮಾನ್ಯ ಮನುಷ್ಯನಲ್ಲ, ಅವನು ದೈವಿಕ ಅವತಾರ ಎಂಬುದು ಎಲ್ಲರಿಗೂ ಅರ್ಥವಾಯಿತು. ಭಕ್ತಿ ಮತ್ತು ಪಶ್ಚಾತ್ತಾಪದಿಂದ ರಾಣಿ ಮಣಿಕಂಠನನ್ನು ಕ್ಷಮಾಪಣೆ ಕೇಳಿದಳು. ತಂದೆ ಹಾಗೂ ತಾಯಿ ಅವನ ದೈವಿಕ ಸ್ವರೂಪವನ್ನು ಒಪ್ಪಿಕೊಂಡರು. ನಂತರ ಮಣಿಕಂಠನ್ ಹೇಳಿದ, ನಾನು ಭೂಲೋಕಕ್ಕೆ ಬಂದ ಕೆಲಸ ಮುಗಿದಿದೆ. ಧರ್ಮವನ್ನು ರಕ್ಷಿಸಲು ನಾನು ಬಂದಿದ್ದೆ. ಆ ಕಾರ್ಯ ಪೂರ್ಣವಾಗಿದೆ. ಹಾಗೂ ಅವನ ತಂದೆಗೆ ಹೇಳುತ್ತಾನೆ, ನಾನು ರಾಜನಾಗಿ ಈ ಲೋಕದಲ್ಲಿ ಉಳಿಯಲು ಬಂದಿಲ್ಲ. ನಾನು ತಪಸ್ಸಿನ ಮಾರ್ಗವನ್ನು ಆರಿಸಿಕೊಳ್ಳುತ್ತೇನೆ. ಹಾಗೂ ಮುಂದುವರಿಸುತ್ತಾ ಹೇಳುತ್ತಾನೆ, ಅರಣ್ಯದ ಮಧ್ಯದಲ್ಲಿರುವ ಶಬರಿಮಲೆಯ ಪವಿತ್ರ ಪರ್ವತದಲ್ಲಿ ನನಗಾಗಿ ಒಂದು ದೇವಾಲಯವನ್ನು ನಿರ್ಮಿಸಿರಿ ಎಂದು. ಹಾಗೂ ಅಲ್ಲಿ ನಾನು ತಪಸ್ಸಿನಲ್ಲಿ ಲೀನನಾಗಿರುತ್ತೇನೆ ಎಂದನು. ಇದನ್ನು ಕೇಳಿದ ತಂದೆ ರಾಜಶೇಖರನಿಗೆ ದುಃಖವಾಯಿತು. ಆದರೆ ರಾಜ ಭಕ್ತಿಯಿಂದ ತಲೆಬಾಗಿದನು ಮತ್ತು ಮಣಿಕಂಠನ ಆದೇಶವನ್ನು ಸ್ವೀಕರಿಸಿದನು. ನಂತರ ಮಣಿಕಂಠನ್ ಶಬರಿಮಲೆಗೆ ತೆರಳಿ ಅಲ್ಲಿ ದೀರ್ಘ ತಪಸ್ಸಿನಲ್ಲಿ ಲೀನನಾದನು. ಅಂದಿನಿಂದಲೇ ಆ ಪರ್ವತ ಪವಿತ್ರ ಯಾತ್ರಾ ಕ್ಷೇತ್ರವಾಯಿತು. ಹಾಗೂ ಮಣಿಕಂಠನ್ ಭಕ್ತರ ಪಾಲಿನ ದೇವರಾದ ಅಯ್ಯಪ್ಪ ಸ್ವಾಮಿ ಎಂದು ಪ್ರಸಿದ್ಧನಾದನು. ಇಂದಿಗೂ ಲಕ್ಷಾಂತರ ಭಕ್ತರು ವ್ರತ ಆಚರಿಸಿ ಶಬರಿಮಲೆಗೆ ತೆರಳಿ ಅಯ್ಯಪ್ಪ ಸ್ವಾಮಿಯ ದರ್ಶನ ಪಡೆಯುತ್ತಾರೆ. ಹಾಗಾದರೆ ಸ್ನೇಹಿತರೆ, ಧರ್ಮದ ದಾರಿಗೆ ದಾರಿ ತೋರಿಸಿದ ಅಯ್ಯಪ್ಪ ಸ್ವಾಮಿ ಇಂದಿಗೂ ಭಕ್ತರ ಹೃದಯದಲ್ಲಿ ಜೀವಂತನಾಗಿದ್ದಾನೆ.